ರೋಮನ್ಸ್ 15:4. ನಾವು ತಾಳ್ಮೆಯ ಮತ್ತು ಬರಹಗಳ ಆಧರಣೆಯ ಮೂಲಕ ನಿರೀಕ್ಷೆ ಹೊಂದುವಂತೆ ಪೂರ್ವಕಾಲದಲ್ಲಿ ಬರೆಯಲ್ಪಟ್ಟಗಳೆಲ್ಲ ನಮಗೆ ಉಪದೇಶಿಸುವುದಕ್ಕಾಗಿಯೇ ಬರೆಯಲ್ಪಟ್ಟವು. ಇದಕ್ಕೆ ಮುಂಚೆ ನಡೆದಂಥ ಅದ್ಭುತಗಳು ಎಲ್ಲ ಬರೆಯಲ್ಪಟ್ಟಿವೆ. ನಮಗೆ ಬೋಧನೆ ಉಂಟಾಗುವಂತೆ ಏನು ಮಾಡಲ್ಪಟ್ಟಿದೆ ಅಂತೆ? ಅದು ನಮಗೆ ಪರ್ಸನಲ್ ನಡೆಯುತ್ತಂತೆ ಎಲ್ಲವೂ ನಾವು ತೆಗೆದುಕೊಳ್ಳಬಾರ್ದು. ಆದರೆ ಅದು ನಮಗೆ ಬೋಧಿಸುತ್ತಂತೆ. ಏನ್ ಬೋಧಿಸುತ್ತೆ ನೋಡೋಣ. ನಾವು ತಾಳ್ಮೆಯು ಮತ್ತು ಬರಹಗಳ ಆಧರಣೆಯ ಮೂಲಕ ನಿರೀಕ್ಷೆ ಹೊಂದುವಂತೆ ಇವೆಲ್ಲ ಓದಿದರೆ ನಮಗೆ ಆಧರಣೆ ಬರುತ್ತಂತೆ. ಅದು ನಿನಗೆ ಪರ್ಸನಲ್ ಪ್ರಾಮಿಸ್ ಆಗದೆ ಇರ್ಬೋದು, ಅದು ವ್ಯಕ್ತಿಗತವಾಗಿ ನಿನಗೆ ವಾಗ್ದಾನ ಆಗದೆ ಹೋದ್ರು ನಿನಗೆ ಏನ್ ಬರುತ್ತಂತೆ? ಆಧರಣೆ. ಅದು ಬೋಧನೆ ನಿನ್ನ ಆತ್ಮಕ್ಕೆ ಆಹಾರವಾಗಿರುತ್ತೆ. ದೇವರ ಗುಣಗಳನ್ನು ನೀನು ತಿಳಿದುಕೊಂಡು ಆ ಗುಣದಿಂದ ನಿನಗೆ ಇರುವಂತ ಅವಶ್ಯಕತೆಯನ್ನು ಪ್ರಾರ್ಥನೆಯಲ್ಲಿ ಇಟ್ಟು ಯೇಸು ನಾಮದಲ್ಲಿ ಈಗ ಅದನ್ನ ಹೊಂದಿಕೋಬಹುದು. ನಿನಗೆ ಸಾಲ ತೀರ್ಬೇಕು, ನಿನಗೆ ಆ ರೋಗ ಹೋಗ್ಬೇಕು, ಈಗ ನಿನ್ನ ಬಂಧನೆಯಿಂದ ಹೊರಗೆ ಬರಬೇಕು, ಆ ಸಮಸ್ಯೆ ಹೋಗ್ಬೇಕು, ಆ ಮದುವೆ ಆಗ್ಬೇಕು, ಇವೆಲ್ಲ ನಡಿಬೇಕು. ಮತ್ತೆ ದಾವೀದ ಸಿಂಹಾಸನಕ್ಕೆ ನಿನ್ನ ಕನೆಕ್ಷನ್. ಅದರಿಂದ ನಿನಗೆ ದೇವರ ಒಂದು ಗುಣವು ತಿಳಿದುಕೊಂಡು ವಿಶ್ವಾಸವು ಬೆಳೆದು ನೀನು ಸ್ಥಿರವಾಗಿದ್ದು ಆತನು ಕಾರ್ಯ ಮಾಡುವವರೆಗೂ ಕಾದಿರುತ್ತಿ, ಕುಗಿ ಹೋಗುದಿಲ್ಲ. ತಾಳ್ಮೆಯಿಂದ ಧೈರ್ಯ ಇರುತ್ತಿ.